ಪ್ರೀತು, ಯಾಕೆ ಫೋನ್ ಪಿಕ್ ಮಾಡ್ತಲ್ಲ? ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ ಬಿಡು, ಆಮೇಲೆ ಮಾತಾಡಿದ್ರಾಯ್ತು. ಬೇರೆ ಏನೋ ಇದೆ ಅನ್ಸುತ್ತೆ, ನನ್ನ ಮುಂದೆ ಅವಾಯ್ಡ್ ಮಾಡ್ತಿದ್ದಾನೆ. ಇವಳ ಮುಂದೆ ಅಕ್ಕನ ಫೋನ್ ತಗೊಂಡ್ರೆ ಅನ್ನೆಸೆಸರಿ ಪ್ರಶ್ನೆಗಳನ್ನ ಕೇಳ್ತಾಳೆ. ಆನ್ಸರ್ ಮಾಡೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಸುಮ್ಮನೆ ಟೆನ್ಷನ್ನು. ಈಗ ಅಕ್ಕನ ಕಾಲ್ ಪಿಕ್ ಮಾಡದೇ ಇರೋದೇ ಒಳ್ಳೇದು. ಫೋನ್ ತಗೊಳ್ಳೋದಕ್ಕೆ ಏನ್ ರೋಗ ಇವನ್ಗೆ? ಇಷ್ಟೆಲ್ಲ ನಡೆದ್ರೂ ಇವನ್ ಯಾಕೆ ಕಾವೇರಿ ಜೊತೆಗೆ ಹೋಗಿದ್ದಾನೆ? ಇವನ್ ಏನಕ್ಕೆ ಫೋನ್ ಎತ್ತುತ್ತಾ ಇಲ್ಲ? ಛೇ, ಏನಾಯ್ತು ಕಾತಿ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ನೋಡು ಪ್ರಭಾ, ಪ್ರೀತು ನನ್ನ ಕಾಲೇ ಪಿಕ್ ಮಾಡ್ತಾ ಇಲ್ಲ. ನನಗೆ ಹೇಳ್ದೆ ಕೇಳ್ದೆ ಬ್ಯಾಂಗ್ಳೂರ್ಗೆ ಹೋಗಿದ್ದಾನೆ, ಅದು ಆ ಕಾವೇರಿ ಜೊತೆ. ಆ ಹುಡುಗಿಯನ್ನ ಕಾರ್ನರ್ ಮಾಡಿ ಡಿಗ್ರೇಡ್ ಮಾಡಿದ್ದಾಳೆ. ಇವನ್ ದೆನ್ ಹಿ ಡಸಂಟ್ ಕೇರ್, ಮತ್ತೆ ಅವಳ ಜೊತೆಗೆ ಹೋಗಿದ್ದಾನೆ. ವಾಟ್ಸ್ ಗೋಯಿಂಗ್ ಆನ್? ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸಮಾಧಾನ ಮಾಡ್ಕೋ ಕಾತಿ, ಮಾವನೇ ಕಳಿಸಿದಾರಲ್ವಾ, ಅವನೇನು ಮಾಡ್ತಾನೆ ಅಂತ ನೋಡೋಣ. ಸಡನ್ ಆಗಿ ಡಿಸಿಷನ್ಗೆ ಬರಕ್ಕೆ ಹೋಗ್ಬೇಡ. ಏನ್ ಸಮಾಧಾನ ಮಾಡ್ಕೊಳ್ಳೋದು ಪ್ರಭಾ? ಈ ಮನೇಲಿ ಒಂದ್ ಸರಿ ಮಾಡಕ್ ಹೋದ್ರೆ ಇನ್ನೊಂದು ಕೆಟ್ಟ ಹೋಗುತ್ತೆ. ನನ್ಗಂತೂ ಐ ಫೆಡ್ ಅಪ್ ವಿತ್ ದಿಸ್. ನಿಜ ಹೇಳ್ದೆ ಕಾತಿ, ಈ ಮನೆಗೋಸ್ಕರ ನೀನು ಎಷ್ಟೆಲ್ಲ ದುಡಿತಾ ಇದೀಯಾ, ಆದರೆ ನಿನ್ನನ್ನು ಯಾರೂ ಅರ್ಥನೇ ಮಾಡ್ಕೋತಿಲ್ಲ. ನಿನ್ನ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಡೋಂಟ್ ವರಿ, ಐ ವಿಲ್ ಬಿ ವಿತ್ ಯು. ರಿಯಲಿ ನೀನೊಬ್ಳು ಫೂಲ್ ಕಾತಿ. ಮುಂದೆ ಏನು ನಡೆಯುತ್ತೆ ಅಂತಲೇ ಗೊತ್ತಿಲ್ಲ. ನೀನೊಬ್ಬಳೇ ಅಲ್ಲ, ಇಲ್ಲಿ ಇರೋರೆಲ್ಲ ಫೂಲ್ಗಳೇ. ಎಲ್ಲ ತಮ್ಮ ತಮ್ಮ ಲೋಕದಲ್ಲಿ ಕಳೆದು ಹೋಗಿದ್ದಾರೆ. ಮಾವನ ಸಾಮ್ರಾಜ್ಯಕ್ಕೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕೆ ಇದೇ ಸರಿಯಾದ ಟೈಮ್.